ಧರ್ಮೋ ರಕ್ಷತಿ ರಕ್ಷಿತ. ಧರ್ಮವನ್ನ ನಾವು ರಕ್ಷಿಸಿದರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತದೆ. ನ್ಯಾಯ ನೀತಿ ಸತ್ಯಗಳನ್ನು ನಾವು ಕಾಪಾಡಿದ್ದೇ ಆದರೆ ಮುಂದೊಂದು ದಿನ ಕಷ್ಟ ಕಾಲದಲ್ಲಿದ್ದಾಗ ಅವು ನಮ್ಮ ಕೈ ಹಿಡಿಯುತ್ತವೆ. ಹೀಗೆ ತಾತ ಮುತ್ತಾತರ ಕಾಲದಿಂದಲೂ ನಂಬಿಕೊಂಡು ಬಂದಿರೋ ಮನೆತನ ಈ ಬೆಟ್ಟಪ್ಪನ ಮನೆತನ. ಸುತ್ತ 40 ಹಳ್ಳಿಗೆಲ್ಲ ನ್ಯಾಯ ದೇಗುಲ ಈ ಬೆಟ್ಟಪ್ಪನ. ಸುತ್ತ 40 ಹಳ್ಳಿಗೆಲ್ಲ ನ್ಯಾಯ ದೇಗುಲ ಈ ಬೆಟ್ಟಪ್ಪನ ಮನೆತನ. ಇಲ್ಲಿ ನ್ಯಾಯ ಅಂತ ತಲೆಬಾಗಿ ಬಂದವರಿಗೆ ಯಾವತ್ತೂ ಅನ್ಯಾಯ ಆಗಿಲ್ಲ, ಆಗೋದಕ್ಕೂ ಬಿಟ್ಟಿಲ್ಲ. ಹೀಗೆ ಪಾಲಿಸಿಕೊಂಡು ಬಂದಿರತಕ್ಕಂತ ಪದ್ಧತಿನ ಪಾಲಿಸಿಕೊಂಡು ನೀಗಿಸಿಕೊಂಡು ತೂಗಿಸಿಕೊಂಡು ಹೋಗುವಂತ ಶಕ್ತಿ ಕೊಡುವಂತ ಆ ಭಗವಂತನಲ್ಲಿ ಶಿರವಾಗಿ ಕೇಳಿ. ಶ್ರೀಮತಿಯವರಿಗೆ ಬರೀ ದೇವಸ್ಥಾನನೇ ಅನ್ನೋದಾಯ್ತು. ಮನೆಯಲ್ಲಿರೋ ಈ ದೇವರ ಬಗ್ಗೆ ಗಮನನೇ ಇಲ್ಲ. ಬರ್ಲಿ ಇವತ್ತು ಸರಿಯಾಗಿ ಶಾಸ್ತಿ ಮಾಡ್ತೀನಿ. ಮತ್ತೇನು ಅಮ್ಮವ್ರು ದೇವಸ್ಥಾನಕ್ಕೆ ಹೋಗಿದ್ರಂತ ಕಾಣಿಸುತ್ತೆ. ಅಲ್ಲ, ಬರೀ ಗರ್ಭಗುಡಿಯಲ್ಲಿರೋ ಆ ದೇವರನ್ನೇ ಪೂಜೆ ಮಾಡೋದಾಯ್ತು. ಮನೆಯಲ್ಲಿರೋ ಈ ದೇವರ ಬಗ್ಗೆ ಗಮನನೇ ಇಲ್ಲಲ್ಲ. ಗಮನ ಇದೆ ರೀ. ನೋಡಿ, ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ನಮ್ಮ ಮನೇಲಿ ಇನ್ನೂ ಒಂದು ಕೂಸು ಇಡ್ಲಿಲ್ವಲ್ಲ. ಅದಕ್ಕೆ ನಮ್ಮ ಮನೇಲಿ ಒಂದು ಮುದ್ದಾದ ಕೂಸು ಬಂದ್ರೆ ಪ್ರತಿನಿತ್ಯ ತುಪ್ಪದ ಅಭಿಷೇಕ ಮಾಡ್ತೀನಿ ಅಂತ ಆ ದೇವರಿಗೆ ಹರಕೆ ಹಾಕಿ ಬಂದೆ ರೀ. ಅಂತೂ ಆದಷ್ಟು ಬೇಗ ನಿಮ್ಮ ಹರಕೆ ಈಡೇರ್ಲಿ. ಚೆಲುವೆ ಚೆಲುವೆ ಬೇಲೂರ ಚಂದ ಚೆಲುವೆ, ಯಾಕೋ ಯಾಕೋ ನೀ ಕದ್ದೆ ನನ್ನ ಮನವೇ. ಅಂತರಂಗ ಹಾರಾಡಿದೆ, ಪ್ರೇಮದಲ್ಲಿ ತೇಲಾಡಿದೆ, ಬಾರೋ ನನ್ನ ನಾಮ. ಎದೆಯ ಗುಡಿಯ ವನದಲ್ಲಿ ಪ್ರೇಮ ಜಾಣ, ಬೆರಳ ನಾದ್ಯದಲ್ಲಿ ಸ್ವರ್ಗ ಲೋಕ ತೆರೆದಾಗ, ಏನು ಮಾಡಲಿ ಈಗನ ಜೀವ ಜಾರುತ್ತಿದೆ. ಅಂತರಂಗ ಹಾರಾಡಿದೆ, ಪ್ರೇಮದಲ್ಲಿ ತೇಲಾಡಿದೆ, ಬರನಲ್ಲಿದೆ. ಚೆಲುವೆ ಚೆಲುವೆ ಬೇಲೂರ ಚಲನ ಚೆಲುವೆ, ಎಂತೋ ಏಕೋ ನೀ ಕದ್ದೆ ನನ್ನ ಮನವ. ಅಂತರಂಗ ಹಾರಾಡಿದೆ, ಪ್ರೇಮದಲ್ಲಿ ತೇಲಾಡಿದೆ, ಬರನಲ್ಲಿದೆ. ಚೆಲುವೆ ಚೆಲುವೆ ಬೇಲೂರ ಚಲನ ಚೆಲುವೆ, ಯಾಕೋ ಯಾಕೋ ನೀ ಕದ್ದೆ ನನ್ನ ಮನವೇ. ನದಿಯು ಕಡಲಾಯ್ತು ಪ್ರೇಮದಿಂದ, ಮೊದಲ ಸರ್ಪದಲ್ಲಿ ಪೂರ್ವ ಜನ್ಮ ಸೆಳೆದಾಗ, ಏನು ನೀಡಲಿ ಈಗನ ಆಸೆ ಕಾಣುತ್ತಿದೆ. ಅಂತರಂಗ ಹಾರಾಡಿದೆ, ಪ್ರೇಮದಲ್ಲಿ ತೇಲಾಡಿದೆ, ಮರಣ ಸೀತೆ. ಚೆಲುವೆ ಚೆಲುವೆ ಬೇಲೂರ
ಊರ ಚಂದ ಚೆಲುವೆ ಯಾಕೋ ಯಾಕೋ ನೀ ಕತೆ ನನ್ನ ಮನವ ಅಂತರಂಗ ಹಾರಾಡಿದೆ ಪ್ರೇಮದಲ್ಲಿ ತೇಲಾಡಿದೆ ಬಾರೆ ನನ್ನ ಸೀತೆ ನಮಸ್ಕಾರಪ್ಪ. ಬಾರುದ್ರ ಮತ್ತೇನು ಊರ ಕಡೆ ಸಮಾಚಾರ? ಊರೆಲ್ಲ ಹದಗಟ್ಟಿ ಬಿಟ್ಟಿದ್ರಿಯಪ್ಪ. ಏನಾಯ್ತು ರುದ್ರ? ಹೌದ್ರಿ, ಆ ಮನುಷ್ಯಾಗ ನೀವು ಅವತ್ತ ಸರಿಯಾದ ಶಿಕ್ಷೆ ಕೊಟ್ಟಿದ್ರಿ ಅಂದ್ರೆ ಆ ಮನುಷ್ಯ ಇಂಥ ತಪ್ಪ ಮಾಡ್ತಿದ್ದಿಲ್ರಿ. ಯಾರವನು? ಅವನರಿಯಪ್ಪ, ಕರಿಯನ ಮಗ ಕಾಳದನ್ರಿ, ಮತ್ತೂ ಒಂದು ತಪ್ಪು ಮಾಡೇನ್ರಿ. ಮತ್ತೇನ್ ಮಾಡ್ದವನು? ಆ ಪಾಪ ಕಲ್ಲಪ್ಪನ ಮಗಳ ಮೇಲೆ 12 ವರ್ಷದ ಹುಡುಗಿ ಮೇಲೆ ಬಲಾತ್ಕಾರ ಮಾಡಿ. ಏನ್ ಹೇಳ್ತಾ ಇದೀಯೋ ನೀನು? ಈ ಬೆಟ್ಟಪ್ಪನ ಊರಲ್ಲಿ ಇಂಥ ಘಟನೆನ ನೆನೆಸ್ಕೊಂಡ್ರೆ ಮೈಯೆಲ್ಲ ಬೆಂಕಿ ಇಟ್ಟಾಗತ್ತೆ. ಎಲ್ಲಿದ್ದಾನೆ ಇವಾಗ ಅವನು? ಅದನ್ರಿಪ್ಪ, ಊರ್ ಜನ ಎಲ್ಲ ಸೇರಿ ಹೊರಗೆ ಕರ್ಕೊಂಡು ಬಂದಾರೆ. ನೀವು ಒಳಗೆ ಕರಿ ಅಂದ್ರೆ ಕರಿತೇನೆ. ಹೇಳ್ಕೊಂಡು ಬಾವು ನನ್ನ. ಆಯ್ತು. ಏನು ಮನುಷ್ಯನೋ, ಮನುಷ್ಯ ರೂಪದ ರಾಕ್ಷಸನೋ? ನಮ್ಮ ದೇಶದೊಳಗೆ ಹೆಣ್ಣಂದ್ರ ಪೂಜಿತ ಭಾವನೆಯಿಂದ ಕಾಣ್ತಾರ. ನಡೆದಾಡೋ ಭೂಮಿ ತಾಯಿಗೆ ಹೋಲಿಸ್ತಾರ, ಕುಡಿಯೋ ಗಂಗಾ ಮಾತೆಗೆ ಹೋಲಿಸ್ತಾರ. ಅಂತ ಹೆಣ್ಣಿನ ಮೇಲೆ ಅನಾಚಾರ ಮಾಡಿದ್ಯಲ್ಲ, ನಾಚಿಕೆ ಆಗೋದಿಲ್ವಾ ನಿಂಗೆ? ನಾನೇನು ತಪ್ಪು ಮಾಡಿಲ್ಲ. ಈ ರುದ್ರ ಸುಳ್ಳು ಹೇಳಕತ್ತಾನ. ಎಲ್ಲಿ ನಿಂತು ಮಾತಾಡಕತ್ತೇನೋ ಖಬರ್ ಇರ್ಲಿ. ಇದು ಬೆಟ್ಟಪ್ಪನ ಮನೆ. ಇಲ್ಲಿ ಏನಿದ್ರು ಸತ್ಯಕ್ಕೆ ಮಾತ್ರ ಅವಕಾಶ, ಸುಳ್ಳಿಗೆ ಅಲ್ಲ. ಹೇಳರುದ್ರ ನೋಡ್ರಪ್ಪ, ಇದ ಮಗನ ತಪ್ಪು ಮಾಡ್ಯಾನ್ರಿ. ತಪ್ಪು ಮಾಡಿಲ್ಲ ಅಂತ ಹೇಳ್ತಾನ. ಈ ಮಗಗೆ ಸರಿಯಾದ ಶಿಕ್ಷೆ ಆಗ್ಬೇಕು. ಹೌದು ರುದ್ರ. ಬೆಟ್ಟಪ್ಪ, ತೀರ್ಪು ಕೊಡೋ ಅಧಿಕಾರ ನಿನ್ನ ಹತ್ರ ಐತೆ ಅಂತ ಏನಕ್ಕೇನಾರ ತೀರ್ಪು ಕೊಡಕ್ ಹೋಗ್ಬೇಡ. ಸ್ವಲ್ಪ ವಿಚಾರ ಮಾಡಿ ತೀರ್ಪು ಕೊಡು. ಹುಟ್ಟೋ ಸೂರ್ಯನ ದೇಕ್ಕ ಬದಲಾಗಬಹುದು, ತಿರುಗೋ ಭೂಮಿ ಚಲನೆ ನಿಂತೋಗಬಹುದು. ಆದ್ರೆ ಈ ಬೆಟ್ಟಪ್ಪ ಕೊಡೋ ತೀರ್ಪು ಯಾವತ್ತೂ ಬದಲಾಗಲ್ಲ. ರುದ್ರ, ನಾಳೆ ನೀವು ಊರಲ್ಲಿ ಡಂಗ್ರ ಸಾರಿಸು. ಊರ್ ಜನರನ್ನೆಲ್ಲ ಊರ್ ಹೊರಗಡೆ ಇರೋ ಆಲ್ದು ಮರದ ಹತ್ರ ಸೇರಿಸು. ಎಲ್ಲರ ಕಣ್ಣೆದುರಿಗೆ ಅವನನ್ನ ನೇಣಿಗೆ ಹಾಕ್ಬಿಡು. ಇದು ಈ ಬೆಟ್ಟಪ್ಪ ಕೊಡೋ ತೀರ್ಪು. ನುಡಿದರೆ ಹೊನ್ನುಡಿಯದು ಮರು ನುಡಿಯುವರಿಲ್ಲ, ನ್ಯಾಯಾಂಗದ ಕನ್ನಡಿಯದು ಕಡೆಗಣಿಸುವರಿಲ್ಲ. ಬರೋಬ್ಬರಿ ಐತ್ರಿಪ್ಪ ಶಿಕ್ಷೆ. ಈ ಮಗಗೆ ಶಿಕ್ಷೆ ಕೊಟ್ಟದ್ದು ನೋಡಿ, ಊರಾಗ ಯಾವ ಗಂಡು ಮಗನು ಮುಂದೆ ತಪ್ಪು ಮಾಡಬಾರ್ದು. ಎಲ್ಲ ಹೆಣ್ಣು ಮಕ್ಕಳು ಅಕ್ಕ ತಂಗಿ ತಾಯಿ ಸಮಾನ ತಿಳಿಬೇಕ್ರಿ. ಬರೋಬ್ಬರಿ ಐತ್ರಿ ಶಿಕ್ಷೆ. ಏ ಬೆಟ್ಟಪ್ಪ, ಇವತ್ತು ನಾ ಮಾಡಿ ತಪ್ಪಿಗೆ ನೀ ಶಿಕ್ಷೆ ಕೊಟ್ಟಿರ್ಬೋದು. ಆದ್ರೆ ನಾಳೆ ಒಂದಿನ ಇದ ಘಟನೆ ನಿನ್ನ ಮನೆಯಾಗೂ ನಡೀತೈತಿ. ಆವತ್ತು ನೀ ಯಾವ ಶಿಕ್ಷೆ ಕೊಡ್ತೀಯ ಅಂತ ನಾನು ನೋಡ್ತೀನಿ. ಏಯ್! ಅಂತ ಸಂದರ್ಭ ಏನಾದ್ರೂ ಬಂದದ್ದಾದ್ರೆ ಈ ಬೆಟ್ಟಪ್ಪ ಚೆಂಡು ಹೊಡೆಸ್ಕೊಳ್ಳೋದಕ್ಕೂ ಹಿಂಸರಿಯೋನಲ್ಲ. ಯಾವತ್ತಿದ್ದರೂ ನ್ಯಾಯದ ತಕ್ಕಡಿ ಸಮನಾಗಿ ತೂಗುತ್ತೆ ಈ ಬೆಟ್ಟಪ್ಪನ ನ್ಯಾಯಾಲಯದಲ್ಲಿ. ಮಗನ ಸತ್ ನರಕದಾಗ ಹೋಗಿರ್ತಿ, ಮತ್ತೆ ನಮ್ಮ ತನ್ನಾರು ನೋಡ್ತು. ಏ ರುದ್ರ, ನಾನ್ ಸತ್ರ ಏನಾತು? ಸತ್ತು ಹೋದ ನನ್ನ ಆತ್ಮ ಈ ಬೆಟ್ಟಪ್ಪನ ಮಣ್ಣಿನ ಸುತ್ತಾನೆ ಇರತ್ತ. ಸತ್ಯ ನ್ಯಾಯ ನೀತಿಗೆ ಇನ್ನೊಂದು ಹೆಸರು ಬೆಟ್ಟಪ್ಪ ಅಲ್ವಾ? ಆವತ್ತ ತಪ್ಪಿಗೆ ಯಾವ ಶಿಕ್ಷೆ ಕೊಡ್ತಾನಂತ ನಾನು ನೋಡ್ತೇನೆ. ರುದ್ರ, ಅವನು ಹೇಳಿರ್ತಕ್ಕಂಥ ಘಟನೆ ಮುಂದೊಂದು ದಿನ ನನ್ನ ಮನೇಲಿ ನಡಿಬಹುದಾ? ಅಪಾರ, ಆ ಮನುಷ್ಯ ತಪ್ಪು ಮಾಡ್ಯಾನ್ರಿ. ತಪ್ಪು ಮಾಡಿದ ಬರೋದೊಳಗ ಏನೇನೋ ಮಾತಾಡ್ಲಕತ್ತೇನೆ. ಇಂಥ ದೇವಸ್ಥಾನದಂಥ ಮನೆ ಒಳಗೆ ಅಂಥ ಘಟನೆ ಎಂದಾದ್ರೂ ನಡೆದಿತ್ತೇನ್ರಿಪ್ಪ? ಅಲ್ಲ, 2-3 ದಿನ ಆಯ್ತು ಕಂಡ್ರಲ್ಲೆಲ್ಲ. ನೀನ್ ಎಲ್ಲಿಗೆ ಹೋಗಿದ್ದೆ? ನಾ ಗೊಡಚಿ ಇರ್ಬತ್ತಿ ಅವ್ರ ಜಾತ್ರೆಗೆ ಹೋಗಿನ್ರಿ. ಜಾತ್ರೆಗೆ ಅಂದ್ರೆ ನಮಗೂ ಹೇಳ್ಬಾರ್ದ? ನಾವು ಬರ್ತಿದ್ವಲ್ಲೋ. ಇಲ್ರಿಪ್ಪ, ಎಲ್ಲ ಓನೇನವ್ರು ಕೂಡಿ ಎತ್ತಿನ ಗಾಡಿ ಟ್ರ್ಯಾಕ್ಟರ್ ತೊಗೊಂಡು ಹೊಂಟಿದ್ರೆ ಅವ್ರ ಜೋಡಿ ನಾನು ಹಂಗ ಹೋಗಿ. ಹೌದಾ? ಜಾತ್ರೆಗೆ ಹೋಗಿದ್ದೀನಿ ಎಂದಿ ಪ್ರಸಾದ ತಂದಿಲ್ವೇನು? ಹ್ಞೂ ತಂದನಲ್ರಿ. ಕೊಡು ಮತ್ತೆ. ದೇವರ ಪ್ರಸಾದ ಅಂತೆ ಯಾರಾದ್ರೂ ಎಡಗೈಯಿಂದ ಕೊಡ್ತಾರ? ನಾವು ಬಲಗೈಯಿಂದ ಕೊಡು. ಅಪರ ಅದು ಬಲಗೈಗೆ ಒಂದಿಟ್ಟ ಗಾಯ ಆಗೈತ್ರೆ. ಇದು ಕೈ ನಂದಾಯ್ತಲ್ರಿಪ್ಪ, ತಗೋರಿ. ತೋರ್ಸ ಕೈನ. ಸ್ವಲ್ಪ ಗಾಯ ಆಗೈತಿ. ತೋರಿಸ್ತಿದ್ರೆ ನಾನು ನಾನೇ ಹೇಗಿದೆ ನೋಡು. ಏನು ಇದು ಕೈ ಗಾಯ? ಏನಿಲ್ಲಪ್ಪ,
ಜಾತ್ರೆಗೆ ಹೋಗಿದ್ನಲ್ರಿ, ದೇವ್ರ ಮುಂದೆ ನಿಂತು ಹರಕೆ ಹೊತ್ತು ಬಂದೇನೆ. ಏಯ್, ಹರಕೆ ಹೊತ್ಕೊಳ್ಳೋದಕ್ಕೂ ಕೈ ಗಾಯ ಆಗೋದಕ್ಕೆ ಏನ್ ಸಂಬಂಧ? ಸಂಬಂಧ ಐತ್ರಿ. ಬಹಳ ದಿವಸದಿಂದ ಈ ಮನೆಯೊಳಗೆ ಒಬ್ಬ ಭೂಪತಿ ಇಲ್ಲ ಅಂತೇಳಿ ಹೊಟ್ಟಾಗ ಮರಗ್ಲಾಕತ್ತಿದ್ದ. ಆ ದೇವರಿಗೆ ಬಂದ ಭಕ್ತಾದಿಗಳೆಲ್ಲ ದೇವರ ಮುಂದೆ ನಿಂತ ನನಗೆ ಭಾಗ್ಯ ಕೊಡು, ನನಗೆ ಮಕ್ಕಳ ಕೊಡು, ನನಗೆ ಸಂಪತ್ತು ಕೊಡು ಅಂತ ಹೇಳಿ ಕೈಯಾಗ ಕರ್ಪೂರ ಹಚ್ಕೊಂಡ ಬೆಳಗ್ಲಾಕತ್ತಿದ್ರಿ. ಕೈಯಾಗ ಕರ್ಪೂರ ಹಚ್ಚಿ ಬೆಳಗಿದ್ರೆ ಬೇಡಿದ ಇಷ್ಟಾರ್ಥ ಪೂರ್ತಿ ಆಗ್ತೈತೆ ಅಂತ ಹೇಳಿದ್ರಿ. ಅದಕ್ಕೆ ವರ್ಷ ತುಂಬಿಕೊಡ್ದ ಈ ಮನೆಗೊಬ್ಬ ಭೂಪತಿ ಬರಲಿ ಅಂತ ಹೇಳಿ ಕೈಯಾಗ ಕರ್ಪೂರ ಹಚ್ಕೊಂಡ ಹರಕೆ ಹೊತ್ತು ಬಂದೆ. ಏನು ಹಚ್ಚಿದೆ ನೀನು? ಅದು ದೇವ್ರ ಕಣ್ಣು ತೆಗಿಬೇಕು, ಹಾಗಬೇಕು. ಯಾರಾದ್ರೂ ದೇಹ ದಂಡಿಸ್ಕೊಂಡು ದೇವರಿಗೆ ಹರಕೆ ಹೊರತಾರ ನೋಡೋದ್ ಕೈ ಗಾಯ ಹುಚ್ಚಪ್ಪ. ಏ ಮಾದೇವಿ, ಎಣ್ಣೆ ಅರಿಶಿನ ಪುಡಿ ತಗೊಂಡ್ ಬೈಲಿ. ಎಣ್ಣೆ ಅರಿಶಿನ ಪುಡಿ ಯಾರಿಗ್ರಿ? ಯಾರೇನ್ ಗಾಯ ಮಾಡ್ಕೊಂಡಿದ್ದಾರೆ? ಅಲ್ಲಿ ನೋಡೋನ್ ಕೈ ಗಾಯ. ಏ ತೋರ್ಸ ಕೈನ. ಅಣ್ಣ, ಸಣ್ಣ ಮಕ್ಳ ತರ ಗಾಯ ಮಾಡ್ಕೊಂಡಿದ್ಯಾ? ಏನಾಯ್ತಣ್ಣ? ಏನಿಲ್ಲ ರೀ, ಅಪ್ಪಾರ ಹಂಗ ಹೇಳ್ತಾರೆ, ಏನೂ ಆಗಿಲ್ಲ. ಇಂಥ ವಿಷಯದಲ್ಲಿ ಅವನವಾಗ ನಿಜ ಹೇಳ್ತಾನೆ. ಈ ಮನೆಗೆ ಸಂತಾನ ಆಗ್ಲಿ, ಈ ಮನೆಗೆ ಒಬ್ಬ ಭೂಪತಿ ಹುಟ್ಟಿ ಬರಲಿ ಅಂತ ಕೈಯಲ್ಲಿ ಕರ್ಪೂರ ಹಿಡಿದು ದೇವರಿಗೆ ಬೆಳಿಗ್ಗೆ ಬಂದ. ಅಣ್ಣ, ಎಂತ ಕೆಲಸ ಮಾಡಿದ್ಯಣ್ಣ? ಅಣ್ಣ, ನಾನ್ ನಿನ್ ಸ್ವಂತ ತಂಗಿ ಆಗಿದ್ರು ಇಷ್ಟು ಚೆನ್ನಾಗಿ ನೋಡ್ಕೋತಿದ್ಯೋ ಇಲ್ವೋ ಗೊತ್ತಿಲ್ಲ. ಯಾವ ಜನ್ಮದಲ್ಲಿ ಅದೇನ್ ಪುಣ್ಯ ಮಾಡಿದ್ನೋ ನನಗ್ ಗೊತ್ತಿಲ್ಲ. ಸ್ವಂತ ತಂಗಿಗಿಂತ ಹೆಚ್ಚಾಗಿ ನನ್ನನ್ನ ನೋಡ್ಕೋತಾ ಇದೀಯಣ್ಣ. ಮುಂದಿನ ಜನ್ಮ ಅಂತ ಇದ್ರೆ ನೀನೇ ನನ್ನ ಅಣ್ಣನಾಗುಟ್ಟು ಬರ್ಬೇಕು. ಕೈ ತೋರ್ಸಣ್ಣ. ಅಪ್ಪಾರ, ನಿಮಗೆ ಅದಕ್ಕೆ ಹೇಳಿದೇನ್ರಿ, ಅವ್ವಾರಿಗೆ ನೋಡಿ ರಕ್ತ ನೋಡಿ ಕಣ್ಣಿಗೆ ಕತ್ಲು ಬಂದಂಗ. ಏನಿಲ್ಲ, ದೇವ್ರ ಹೆಸರ ಮೇಲೆ ಉಪವಾಸ ಮಾಡಿರ್ತಾಳ, ಅದಕ್ಕೆ ಬೆಳಿಗ್ಗೆ ಏನಾದ್ರೂ ಹಾಳು ಮುಳು ತಿಂದಿರ್ತಾಳ, ಅದಕ್ಕಾಗಿ ಹಂಗಾಗಿರ್ತದೆ. ಏನಾಯ್ತೆ ಮಾದೇವಿ? ಒಡ್ಸಿ ಇರ್ಭದ್ರೇಶ್ವರ ಕಣ್ ತೆಗೆದ್ಬಿಟ್ಟ. ಮನೆಗೊಬ್ಬ ಭೂಪತಿ ಬರ್ತಾ ಇದ್ದಾನೆ. ಏನು ಭೂಪತಿ ಬರ್ತಾನ್ರಿ? ಬರ್ತಾನವ್ವ ಭೂಪ, ಬರ್ತಾನವ್ವ ಭೂಪ, ಈ ಬಂಗಾರಿ ಮಡಿಲಿನಲಿ. ಬರ್ತಾನವ್ವ ಭೂಪ, ಬರ್ತಾನವ್ವ ಭೂಪ, ಈ ಶೃಂಗಾರಿ ಮಡಿಲಿನಲಿ. ಮುತ್ತುರನ್ನದಂತೆ ಬೆಳ್ಳಿ ಮುಗ್ಗಿನಂತೆ ಬೆಟ್ಟಪ್ಪನ ವಂಶದಲ್ಲಿ, ಈ ಬೆಟ್ಟಪ್ಪನ ವಂಶದಲ್ಲಿ. ಬರ್ತಾನವ್ವ ಭೂಪ, ಬರ್ತಾನವ್ವ ಭೂಪ, ಈ ಬಂಗಾರಿ ಮಡಿಲಿನಲಿ. ಮುತ್ತುರನ್ನದಂತೆ ಬೆಳ್ಳಿ ಮುಗ್ಗಿನಂತೆ ಬೆಟ್ಟಪ್ಪನ ವಂಶದಲ್ಲಿ, ಈ ಬೆಟ್ಟಪ್ಪನ ವಂಶದಲ್ಲಿ. ಭಾಳ ಅಂದ್ರೆ ಭಾಳ ಸಂತೋಷ ಆಯ್ತು, ಭಾಳ ಅಂದ್ರೆ ಭಾಳ ಸಂತೋಷ ಆಯ್ತು. ಮತ್ತೆ ಇದೇ ಸಂತೋಷದಲ್ಲಿ ಊಟ ಮಾಡ್ಕೊಂಡು ಹೋಗುವಂತೆ ಬಾ ಒಳಗಡೆ. ಅವರ ಊಟ ಆತು, ಏನು ಬೇಡ್ರಿ, ಊಟ ಆಮೇಲೆ ಮಾಡ್ತೇನ್ರಿ. ಭಾಳ ಅಂದ್ರೆ ಭಾಳ ಸಂತೋಷ ಆಗೈತಿ. ಸಂತೋಷ ಆಗಿರೋದಕ್ಕೆ ಒಳ್ಳೊಳ್ಳೆ ರುಚಿ ರುಚಿಯಾಗಿ ಅಡುಗೆ ಅಲ್ಲ, ಮಾಡ್ತೀನಿ. ರುದ್ರ, ಏನೋ ಒಂದು ವಿಷಯ ಕೇಳಲ್ಪಟ್ಟೆ. ನಿನ್ನ ಹೆಂಡತಿನೂ ಗರ್ಭಿಣಿ ಅಂತೆ. ನೀನ ಗರ್ಭಿಣಿ ಆದಂಗ ನಾಚ್ಕೊಳಕತ್ತಿಯಲ್ಲ. ಇಲ್ರಿಪ್ಪ, ನಾನು ಹೆಂಡತಿನೂ ಚೊಚ್ಚಲ್ ಬಸರ್ ಐತ್ರಿ. ಏನ್ರಿ ಕೇಳಕ್ ಹೋಗೋಣ ಹಿಂಗ ನಾಚ್ಕೋತ ಹೋಗತ್ರಿ. ಹ್ಞೂನ್ರಿಪ್ಪ, ಭಾಳ ಕೆಟ್ಟ ಅನಿಸ್ತೈತಿ. ಹೌದಾ? ಡಿಸ್ಟರ್ಬ್ ಆಗಕತ್ತೈತ್ರಿ. ಅಣ್ಣ ರೀ, ನೀನ್ ಹೆಂಡತಿ ಚೊಚ್ಚಲ ಗರ್ಭಿಣಿ ಅಂತ ಹೇಳ್ದಲ್ಲ, ಹೇಳು ಮತ್ತೆ. ಹೌದ್ರಿ ಅವ್ವ, ಅದು ಚೊಚ್ಚಲ್ ಐತಿ ಬಿಡ್ರಿ. ಆದ್ರೆ ಇನ್ನು ಮುಂದೆ ನೀವು ಒಟ್ಟೆ ಏನು ಕೆಲಸ ಮಾಡಕ್ ಹೋಗ್ಬೇಡ್ರಿ. ಅವ ಏನು ಕೆಲಸ ಮಾಡಬಾರ್ದ? ಮತ್ತೆ ಇನ್ಯಾರು ಕೆಲಸ ಮಾಡ್ತಾರೆ? ಎಲ್ಲ ನಾ ಮಾಡ್ತೇನ್ರಿ. ಇವತ್ತಿನಿಂದ ಅವ್ವಾರಿಗೆ ಒಟ್ಟೆ ಏನು ಕೆಲಸ ಹಚ್ಚಕ್ ಹೋಗ್ಬೇಡ್ರಿ. ಅವ್ವಾರು ಮಾಡೋ ಕೆಲಸ ಏನದವ್ರಲ್ಲ ಒಟ್ಟು ನಾ ಮಾಡ್ತೇನೆ. ಅವ್ವಾರು ಮಾಡೋ ಕೆಲಸ ಒಟ್ಟು ನಾನು. ಅಲ್ಲಲ್ಲ, ನಾನ್ ಮಾಡೋ ಕೆಲ್ಸನೂ ನೀನೇ ಮಾಡ್ತೀಯಾ? ಯೋಚನೆ ಮಾಡು. ಇಲ್ರಿ ಅವ್ವ, ಒಂದೊಂದು ಕೆಲಸ ನೀವು ಮಾಡ್ರಿ, ಉಳಿಕೆದು ಎಲ್ಲ ನಾ ಮಾಡ್ತೇನೆ. ಯಾಕಂದ್ರೆ ಒಂದೊಂದು ಕೆಲಸ ನನಗೆ ನೀಗಲಾರ್ದು ಅದಾವ್ರಿ. ಉಳಿಕೆದು ಎಲ್ಲ ಮಾಡ್ತೇನೆ. ನೀವು ಅಷ್ಟೇ ರೀ, ನೀವು ಪಂತೆ ಮಾಡ್ಬೇಕ್ರಿ. ಇವತ್ತಿನಿಂದ ಒಂದು 5-6 ಪಂತೆ ಹೇಳ್ತಾನು, ಸರಿಯಾಗಿ ಕೇಳಿರ್ತಾನು ನೋಡ್ರಿ. ಇವತ್ತಿನಿಂದ ನೀವು ಕಟ್ಟಿಗೆ ತರ ಎಲ್ಲ ಕುಳು ತರ ಎಲ್ಲ ಅಡಿಗೆ ಮಾಡಂಗಿಲ್ಲ, ಊಟ ಮಾಡಂಗಿಲ್ಲ. ಊಟ ಮಾಡಂಗಿಲ್ಲ? ಊಟ ಮಾಡ್ರಿ, ಊಟ ಮಾಡಿ. ತಿನ್ನೋದು ಒಂದು ಗಟ್ಟಿ, ಊಟ ಮಾಡ್ರಿ. ಉಳ್ಕಿದ ಕೆಲಸ ಎಲ್ಲ ನಾ ಮಾಡ್ತೇನೆ. ಉಳ್ಕಿದೆಲ್ಲ ನೀನ್ ಮಾಡಿ. ಈಗ್ಲೇ ತಿಂದು ತಿಂದು ದಪ್ಪ ಆಗಿದ್ದೀನಿ, ಇನ್ನು ಏನ್ ಕೆಲ್ಸನೂ ಮಾಡ್ದೆ ಇನ್ನೂ ದಪ್ಪ ಆಗು ಅಂತೀಯಾ? ಏನೂ ಆಗೋದಿಲ್ಲ.
ದೊಡ್ಡ ಮನಿ ಐತಿ, ಬಡ ಬಡ ಏರುದು, ಬಡ ಬಡ ಪ್ಯಾಂಟು ಇಳಿದು ಮಾಡಕ್ ಹೋಗ್ಬೇಡ್ರಿ. ಸಾವಕಾಶ ಬರ್ರಿ. ಇಚ್ಚಿ ಕಡೆ ಕಡ್ಡಿ ತೆಗೆದು ಇಚ್ಚಿ ಕಡೆ ಎತ್ತಿಡ್ಬೇಡ್ರಿ. ಕಲಿಸಿದ್ರು ನಾ ಮಾಡ್ತೇನೆ. ಸರಿ ಸರಿ ಆಯ್ತು. ಅಂದ ಹಾಗೆ ನೀನ್ ಹೆಂಡ್ತಿನು ಗರ್ಭಿಣಿ ಅಂತ ಹೇಳಿದ್ಯಲ್ಲ, ಹೇಗಿದ್ದಾಳೆ? ಹೌದ್ರಿ, ಅದೊಂದು ಮರ್ತಾ ಬಿಟ್ಟೆ ನೋಡ್ರಿ. ಅವರ ಒಂದು ಮಾತು ಕೇಳ್ತೇನ್ರಿ ಅವರ ನಿಮಗ. ನಾನು ಏನ್ತಿ ಚೊಚ್ಚಲ್ ಬಸರ ಐತ್ರಿ, ಚೊಚ್ಚಲ್ ಬಸರ ಐತಿ ಅಂದ್ಮೇಲೆ ಏನ್ರಿ ತಿನ್ನಾಕ ಕೇಳ್ತೈತೆ ಅಂತೇಳಿ ಮನೆ ಕರೆದು ಕೇಳಿನ್ರಿ. ಏನ್ರಿ ತಿನ್ನಾಕ ಬೇಕನ್ನತ್ ಕೇಳಿನ್ರಿ. ಹ್ಞೂ ಅಂದಳ್ರಿ. ಏನು ಬೇಕು ಓದ್ ಕೇಳಿನ್ರಿ. ಆಕೆ ಏನು ಹೇಳ್ತಾಳೆ ಗೊತ್ತನ್ರಿ ಅವ, ರೀ ನನಗ ಒಲ್ಯಾಗಿನ ಬೂದಿ ತಂದು ಕೊಡ್ರಿ, ಕರಿ ಇಡ್ಲಿ ತಂದು ಕೊಡ್ರಿ, ಎರಿ ಮಣ್ಣು ತಂದು ಕೊಡ್ರಿ, ಕೆರಿ ಮಣ್ಣು ತಂದು ಕೊಡ್ರಿ, ಈ ಹೊಳ್ಯಾಗ ರ್ಯಾಯ್ ಬಿಟ್ಟಿರ್ತೈತಿಲ್ಲ ನೀರು ಹರಿದ ಅಂತ ಮಣ್ಣು ಕೇಳಕತ್ತೈತ್ರಿ. ದಂಟು ಕಿತ್ತಾನ ಹೆಂಟು ಎತ್ತರ್ಲಿ ಹೆಂಟಿ ತಿನ್ನತೈತ್ರಿ. ಇವೆಲ್ಲ ತಿತ್ತಾರ್ರಿ. ನೋಡು, ಚೊಚ್ಚಲ ಗರ್ಭಿಣಿಗೆ ಇವೆಲ್ಲ ಆಸೆಗಳಿರುತ್ತೆ, ಅದನ್ನೆಲ್ಲ ಈಡೇರಿಸಬೇಕಾಗಿರೋದು ನಿನ್ನ ಕರ್ತವ್ಯ ಅಲ್ವಾ? ಈಡೇವ್ರು ಸುಧಾತೇವ ಒಟ್ಟು ಕರಿವ ಕೇಳಕತ್ತೈತ್ರಿ. ಅವಳು ಏನ್ ಕೇಳಿದ್ರು ಇಲ್ಲ ಅಂತ ಹೇಳ್ಬೇಡ, ಎಲ್ಲಾನು ತಂದು ಕೊಡು. ನೋಡ್ರವ, ಅದು ಕರಿ ಅಗ್ಗನಗತಿ ಐತಿ, ಕರಿದರಿತಿಲಿ ಅಂತದ್ರತಿಲಿ. ನೀವು ಮಾತ್ರ ಕರಿ ದಿನಸ ಏನು ತಿನ್ನಕ್ ಹೋಗ್ಬೇಡಿ. ಮತ್ತಿನ್ನೇನ್ ತಿನ್ಬೇಕು? ಬಿಳಿ ದಿನಸ ತಿನ್ಬೇಕು. ಬಾಳೆಹಣ್ಣ, ಸೇಬು ಹಣ್ಣ, ಕಡು, ಇವತ್ತಿ, ಪೆನ್ಸಿಲ ಇಂಥವ್ ತಿನ್ನಿ. ಅಂದ್ರೆ ಇಂಥ ತಿಂದ್ರೆ ಅಂದ್ರೆ ಬೆಳ್ಳನ ಮಗ ಹುಡ್ತಾನೆ. ಅಪ್ಪರ್ಕಿಂತ ದಾಡ್ಸಿ ಇರ್ಬೇಕ್ರಿ ನಾವು. ಸರಿ ಆಯ್ತು, ನೀನ್ ಹೇಳ್ದಾಗೆ ಆಗ್ಲಿ. ನೀನ್ ಹೇಳಿದ್ನೆ ತಿಂತೀನಿ, ಆಯ್ತಾ? ರುದ್ರ, ನಿನ್ ಹೆಂಡತಿನ ಒಳ್ಳೆ ಆಸ್ಪತ್ರೆಗೆ ತೋರಿಸು. ದುಡ್ಡಿನ ಬಗ್ಗೆ ಏನು ವಿಚಾರ ಮಾಡಿ. ಆಯ್ತ್ರಿಪ್ಪ, ನಾ ಹೋಗಿ ಬರ್ತೇನೆಪ್ಪ. ಯಾಕಂದ್ರೆ ಊರಾಗೆಲ್ಲ ದೇವ್ರಿಗೆ ತುಪ್ಪ ದೀಪ ಹಚ್ಚೋದೈತ್ರಿ. ಮತ್ತೆ ಬರ್ತೇನೆಪ್ಪ. ನಾನು ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ನೋ ನನಗೆ ಗೊತ್ತಿಲ್ಲ. ನನ್ನ ಹೆತ್ತ ತಾಯಿ ಆಗಿದ್ರು ಇಷ್ಟು ಚೆನ್ನಾಗಿ ನನ್ನ ನೋಡ್ಕೋತಾ ಇದ್ನೋ ಗೊತ್ತಿಲ್ಲ. ಆದ್ರೆ ಈ ನನ್ನಣ್ಣ ನನ್ನನ್ನ ಇಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾನೆ. ನಾನು ಯಾವ ಜನ್ಮದ ಪುಣ್ಯನೋ ಏನೋ ಗೊತ್ತಿಲ್ಲ ರೀ. ಏನೋ ಸ್ವಲ್ಪ ಬದಲಾವಣೆ ಕಾಣಿಸ್ತಿದೆಯಲ್ಲ. ಬದಲಾವಣೆನಾ? ಈಗ ತಾನೇ ಅಣ್ಣ ಹೇಳೋದ್ನಲ್ಲ, ತಿಂದು ತಿಂದು ದಪ್ಪ ಆಗಿದ್ದೀನಿ ಅಂತ. ಇಬ್ರಾಗ್ಬಿಟ್ರಲ್ಲ ಇವಾಗ. ಯಾಮಿನಿ ಯಾರಮ್ಮ ನೀನು, ಯಾಮಿನಿ ಯಾಮಿನಿ ಯಾರಮ್ಮ ನೀನು, ಯಾಮಿನಿ ಚಂದ್ರವು ಚಂದ ಯಾಮಿನಿ, ನಿನ್ನ ಮುಗುಳಗೆ ಚಂದ ಯಾಮಿನಿ, ನಿನ್ನ ಸ್ಪರ್ಶವು ಚಂದ ಯಾಮಿನಿ, ಯಾಮಿನಿ ಯಾಮಿನಿ, ನಿನ್ನ ಬಿಂಬವು ಚಂದ ಯಾಮಿನಿ, ನಯನಾಚಿಕೆ ಚಂದ